ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇವತ್ತು ತಾರೀಕು 17. ಇವತ್ತು ಮೊಹರಮ್ ಇದೆ. ಹ್ಯಾಪಿ ಮೊಹರಮ್ ಎಲ್ಲರಿಗೂ. ಮುಸ್ಲಿಮ್ಸ್ ಬಾಂಧವರಿಗೆ ಇದೊಂದು ಹಬ್ಬ. ಹ್ಯಾಪಿ ಮೊಹರಮ್ ಒನ್ಸಿಗೆ, ಆಯಿತಾ? ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಟಿದ್ದೀನಿ, ಮನೆ ಬಿಟ್ಟು ಹೊರಟಿದ್ದೀನಿ. ಮನೆಯಿಂದ ಹೊರಟಿದ್ದೀನಿ ಇವಾಗ. ಜಸ್ಟು ಲೇಟಾಗೋಯ್ತು. 8:30 ಪಿಕಪ್ಪು. ಆಲ್ರೆಡಿ 10 ನಿಮಿಷ ತೋರಿಸಿದೆ ಲೊಕೇಶನ್ನು. ಕಸ್ಟಮರ್ ಪಿಕಪ್ ಮಾಡಿಬಿಟ್ರೆ ಅಲ್ಲಿ ಮಾರ್ನಿಂಗ್ ಬೇಗ ಬಿಡಬೇಕಾಗಿತ್ತು. ಆದರೆ ಯಾಕೆ ಲೇಟಾಗಿ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಅಂದರೆ ಊಟಿ, ಮೈಸೂರು, ಕುನ್ನೂರು ಅಂತ ಹೇಳಿದ್ದಾರೆ. ಇಷ್ಟು ಜಾಗ ನೋಡಿಕೊಂಡು ಬರುತ್ತೆ ಅಂತ ಹೇಳಿದ್ದಾರೆ. ಕಸ್ಟಮರ್ ಪೇರೆಂಟ್ಸು ನೋಡೋಣ ಹೇಗಿರ್ತದೆ. ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ, ಬರೀ ವಾಟ್ಸಪ್ ಕಾಲ್ ಅಷ್ಟೇ ಇದೆ. ನಾನು ನಮಸ್ಕಾರ ಸ್ನೇಹಿತರೆ, ಕಸ್ಟಮರ್ ಮನೆ ಹತ್ರ ಬಂದಿದ್ದೀನಿ. ಅಲ್ಲಿ ಬಿ.ಡಿ.ಎ ಕಾಂಪ್ಲೆಕ್ಸಲ್ಲಿದ್ದೀನಿ. ಟಿಫನ್ ಮಾಡ್ಕೊಬಿಡ್ತೀನಿ. ಟಿಫನ್ ತಿಂತೀನಿ ಪಾರ್ಸಲ್. ನೋಡಿ ನಮ್ಮ ಜೀವನ ಹೇಗಿರ್ತದೆ. ಒಂದು 10 ನಿಮಿಷ ಇದೆ. ಸರ್ ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ಟಿಫನ್ ಮಾಡ್ಕೊಬಿಡ್ತೀನಿ. ಏನು ಮಾಡಿದ್ವಿ ಒಂದು ಇಡ್ಲಿ ವಡೆ ಫಾಸ್ಟಾಗಿ ಮಾಡಿದ್ವಿ. ಹಿಂದೆ ಆಯ್ತು ಅಂದ್ಕೊತೀನಿ. ಲೇಟಾಗ್ಬಿಟ್ಟಿದೆ. ನೋಡಿ, ಬಜ್ಜಿ ಬೇಡ ಅಂತ ಕಟ್ಬಿಡ್ತಾರೆ. ನಾವು ಬಜ್ಜಿ ಬೇಡ ಅಂತೀವಿ. ಬಜ್ಜಿ ಅಂತ ಆಗ್ಬೇಡ ನಮ್ಮದು ಆಗ್ತದೆ. ಇಲ್ಲ ಬಳಕೆ ಟಿಫನ್ ಆಯಿತು ಸ್ನೇಹಿತರೆ. ಇವಾಗ ಕಸ್ಟಮರ್ ಪಿಕಪ್ ಹತ್ರ ಹೋಗ್ತಿದ್ದೀನಿ. ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ನಿಮ್ಗೆ ನಂಬರ್ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಕೊನೆಗೂ ಕಸ್ಟಮರ್ ಮನೆ ಮುಂದೆ ಬಂದಿದ್ದೀನಿ. ನೋಡಿ, ಕಾಫಿ ಕೊಟ್ಟಿದ್ದಾರೆ, ಟೀ, ಟಿಫನ್ ಆಯಿತು. ಏನಪ್ಪ ಅಂತ ನಾವು ಅಂದ್ಕೊಂಡಿದ್ವಿ, ದೇವರೆಲ್ಲ ಒಂದು ಕಡೆ ನಮಗೆ ಅಂತ ಇಟ್ಟಿರ್ತಾರೆ. ಇದು ನೋಡಿ, ಇದಕ್ಕೋಸ್ಕರ ಇಷ್ಟೇ. ಇನ್ನು ಜೀವನದಲ್ಲಿ ಏನಿಲ್ಲ ಲೈಫಲ್ಲಿ. ಒಂದು ಕ್ಷಣನೂ ಎಂಜಾಯ್ ಮಾಡ್ತಾರೆ ಅಷ್ಟೇ. ನೋಡಿ, ಕೊಟ್ಟಿದ್ದಾರೆ ಟೀ. ಇದಕ್ಕೆ ಈ ಕಸ್ಟಮರ್ ಫ್ರೆಂಡು ಇವರು, ಕಸ್ಟಮರು ಅಲ್ಲ, ಕಸ್ಟಮರ್ ರೆಫರ್ ಮಾಡಿದ್ರು ಇವರು. ನಮ್ಮ ಕೆಲಸ ಅಂತಿದ್ದಾರೆ ಅಲ್ಲಿ ಶೋಭಾ ಟ್ರೀ ಮೇಕರ್ಸ್ ಅಂತವರು, ಅವರು ರೆಫರ್ ಮಾಡಿರೋದು.
ನಾನು ಅದೇ ಕೇಳಿದ ಸರ್ ನಿಮ್ಮ ಮನೆಗೆ ಬಿಟ್ಟಿಲ್ಲ ಡ್ರಾಪ್ ಮಾಡಿಲ್ವಲ್ಲ ಅದಕ್ಕೆ ಇಲ್ಲ ನನ್ನ ಕೊಲಿಗೂ ನಿಮ್ಮ ನಂಬರ್ ರೆಫರ್ ಮಾಡೋದು ಅಂತೇಳಿ ಇವಾಗ ಹೇಳಿದ್ರು. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಟೀ ಕುಡಿದಷ್ಟು ಇದಾಗೋಯ್ತು. ಇವಾಗ ಊಟಿಗೆ ಹೋದಷ್ಟು ಇದಾಗೋಯ್ತು. ಅಥವಾ ಇವರೆಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಸ್ವಲ್ಪ ಟೀಗೆ ಭಾಳ ಒತ್ತು ಕೊಡ್ತಾರೆ. ಭಾಳ ಚೆನ್ನಾಗಿದೆ ಸರ್. ಸಿಗ್ತೀನಿ ಹಾಗೆ ಅಂದೇನಲ್ಲಿ. ನಮಸ್ಕಾರ ಸ್ನೇಹಿತರೆ. ನೋಡಿ, ಎಲೆಕ್ಟ್ರಾನ್ ಸಿಟಿಯಿಂದ ನೈಸ್ ರೋಡಲ್ಲಿ ಎಂಟ್ರಿ ಆದ್ವಿ. ಮೈಸೂರಿಗೆ ಬೇಗ ಹೋಗ್ಬೇಡ ಅಂತೇಳಿ ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಮೂಲಿ ಮಾಡಿರ್ತೀನಿ ವೀಡಿಯೋ. ಮ್ಯಾಗ್ನೆಟಲ್ಲಿ ಇದೆಯಲ್ಲ ಅದು ಇಟ್ಬಿಡ್ತೀನಿ, ನಾನು ಕೈಲಿ ಹಿಡಿದು ವೀಡಿಯೋ ಮಾಡಲ್ಲ. ಫಾಸ್ಟ್ ನೋಡಿ, ಇವಾಗ ಬೇಗ ಬಂದ್ಬಿಟ್ಟು ನಾವು ಮೈಸೂರು ಎಕ್ಸಿಟ್ಗೆ. ನೋಡಿ, ಇಲ್ಲಿಂದ ಇವಾಗ ನಾವು ಮೈಸೂರು ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಮೈಸೂರು ರೋಡ್ಗೆ ಎಂಟ್ರಿ ಆಗಿ ಎಟ್ಟಾಕಾದ ಮೇಲ್ಗಡೆ ಮೆಟ್ರೋ ಕೂಡ ಅದೇ ಟೈಮಲ್ಲಿ ಹಾಗೆ ಮೈಸೂರು ಎಕ್ಸ್ಪ್ರೆಸ್ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ನಮ್ಮ ಒಂದು ಮೈಸೂರು ಊಟಿ ಜರ್ನಿ ಸ್ವಲ್ಪ ಫಾಸ್ಟಾಗಿ ಸ್ಟಾರ್ಟ್ ಆಯ್ತು ಇವಾಗ. ನೋಡಿ ಸ್ನೇಹಿತರೆ, ನೋಡಿ ಇವಾಗ ನೀಟಾಗಿ ಬಂದು ಸೇರಿಕೊಂಡು ಇವಾಗ ಎಕ್ಸ್ಪ್ರೆಸ್ ಹೈವೇಗೆ ಸೇರಿದ್ವಿ. ಇವಾಗ ಇಲ್ಲಿಂದ ನಾವು ಸ್ಪೀಡಾಗಿ ಹೊಡಿಬೇಕು. ಇವಾಗ ಆಲ್ರೆಡಿ ಎಲೆಕ್ಟ್ರಾನ್ ಸಿಟಿ ಇದರಿಂದ ನೈಸ್ ರೋಡಿಂದನೇ ಫ್ರೀ ಫಾಸ್ಟಾಗಿ ಬಂದಿದ್ದೀವಿ. ಮತ್ತು ಆಮೇಲೆ ಅದೆಲ್ಲ ಎಂಟ್ರಿ ಆದಮೇಲೆ ಒಂದು ಮಂಡ್ಯದ ಹತ್ರ ಬಂದು ಒಂದು ಟೀ ಕುಡಿಯೋಣ ಅಂತೇಳಿ ಕಸ್ಟಮರ್ ಹೇಳಿದ್ರು. ಅದಕ್ಕೋಸ್ಕರ ಟೀ ಅಂಗಡಿಲಿ ಹಾಕಿ ಟೀ ಕುಡಿದು ಶ್ರೀರಂಗಪಟ್ಟಣ ಎಂಟ್ರಿ ಆದ್ವಿ. ನೋಡಿ, ಅವರು ಟಿಪ್ಪು ಸುಲ್ತಾನ್ ಅವರು ಇದು ಸ್ಥಳ ತೋರಿಸ್ದೆ. ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಜನ ಅಷ್ಟು ಇರಲಿಲ್ಲ, ಕಡಿಮೆ ಇದ್ದರು. ಅದೇ ಟಿಪ್ಪು ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ವೀಡಿಯೋ ಮಾಡಿದ್ವಿ. ಸ್ವಲ್ಪ ಇಲ್ಲಿ ಅಂತ ಫಾಸ್ಟಾಗಿ ಮೂವ್ ಮಾಡಿಬಿಟ್ಟಿದ್ದಾನೆ. ಸ್ವಲ್ಪ ಟೈಮು ಡ್ರ್ಯಾಗ್ ಮಾಡಬಾರ್ದು ಅಂತ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ವೀಡಿಯೋ ಮಾಡಿದ್ವಿ. ದೇವಸ್ಥಾನಕ್ಕೆ ಬರ್ತಿದ್ದೀವಿ ಕಸ್ಟಮರ್ ಜೊತೆಗೆ. ಕಸ್ಟಮರ್ ರಾಜಸ್ಥಾನಿಂದ ಬಂದಿರೋದು. ನಮ್ಮ ಕಸ್ಟಮರ್ ಪೇರೆಂಟ್ಸ್ ಅಂತೆ ಅವರು. ಕಸ್ಟಮರ್ ಕಂಟೂರು ರೋಡಲ್ಲಿ ಇರ್ತಕ್ಕಂಥ ಶೋಭಾ ಟೈಮಲ್ಲಿ ಈ ಕರ್ಸಲ್ಲಿ ನೀಟ್ ಕೆಲಸ ಅಂತ ಹೇಳಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ನೋಡಿ, ನಾವು ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಫ್ರೆಂಡ್ ಫ್ಯಾಮಿಲಿ ಬಂದಿದ್ದಾರೆ. ದೇವಸ್ಥಾನ ಕೊಟ್ಟಿದ್ದೀವಿ. ಒಂದು ಹಾಗೆ ಹೇಳ್ತೀನಿ ಮಂಡ್ಯ ಬರ್ಬೇಕು. ಈ ದೇವಸ್ಥಾನ ನೋಡಿ ಎಂಟ್ರಿ ಆದ್ವಿ. ಇಲ್ಲಿ ಗಂಟ ವೀಡಿಯೋ ಹಿಡಿದು ಅಲ್ಲಿ ಮುಂದೆ ಹಿಡಿಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಟೆ. ತಪ್ಪು ಅದು ಮಾಡಬಾರ್ದು ನಾವು ಆ್ಯಕ್ಚುಲಿ. ಇಲ್ಲಿ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟೆ. ಆದರೆ ಒಳಗಂಟೆ ಹೋಗ್ತಿರಲಿಲ್ಲ. ಇಲ್ಲಿ ಗಂಟೆನೇ ಸ್ಟಾಪ್ ಮಾಡೋಣ ಅಂತ ಅಲ್ಲಿ ಗಂಟೆ ವೀಡಿಯೋ ಹಿಡ್ಕೊಂಡು ಅಷ್ಟೆಲ್ಲ ಅವರು ಸ್ಟಾಪ್ ಮಾಡಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದರಿಂದ ಅಲ್ಲಿ ಸ್ಟಾಪ್ ಮಾಡಿ ಹೇಳಿದ್ರಿ. ಅದರಿಂದ ಸ್ಟಾಪ್ ಮಾಡಿಬಿಟ್ಟು ಮತ್ತು ಆಮೇಲೆ ಅಲ್ಲಿಂದ ಸ್ನೇಹಿತರೆ ಅದಾದ ತಕ್ಷಣ ನೋಡಿ ಇಲ್ಲಿ ಬಂದ್ವಿ ನಾವು KRSಗೆ. ಜನ ಅಂತೂ ಏನು ಯಾರೂ ಇರಲಿಲ್ಲ, ಜನ ಫ್ರೀ. ಮಧ್ಯಾಹ್ನ ಟೈಮ್ ಅಲ್ವಾ, ಅದರಿಂದ ಜನ ಇರಲಿಲ್ಲ. ಆಮೇಲೆ ವೀಕೆಂಡು ಇಲ್ಲ, ಅದರಿಂದ ಸುಮ್ಮನೆ ಒಂದು ವೀಡಿಯೋ ಮಾಡಿದ್ವಿ. ನಮ್ಮದು ಇದು KSTDC ಅವ್ರದ್ದು ಇದೆಯಲ್ಲ, ನಿಮಗೆ ಗೊತ್ತು ಎಲ್ಲ ಕಡೆ ಟೂರಿಸಮ್ ಪ್ಲೇಸ್ನಲ್ಲಿ ನಮ್ಮ KSTDC ಅವ್ರದ್ದು ಇರ್ತದೆ ಅಂತೇಳಿ. KSTDC ಬೋಟ್ ಮೇಲೆ KSTDC ಅಂತ ಬರೆದಿದೆ, ಕರ್ನಾಟಕ ಸ್ಟೇಟ್ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ನೋಡಿ, ಹಾಗೆ ಒಂದು ರೀಲ್ಸ್ ಮಾಡೋ ಒಂದು ಇದು ವೀಡಿಯೋ ಮಾಡಿ ರೀಲ್ಸ್ ಮಾಡಿಬಿಟ್ಟೆ ಅಷ್ಟು ಬೇಗ. ಆಮೇಲೆ ಅಲ್ಲಿಂದ ಹೊರಟು ಬಂದ್ವಿ ಬಂಡೀಪುರ ಫಾರೆಸ್ಟ್. ನೋಡಿ, ನವಿಲು ಎಲ್ಲ ವೀಡಿಯೋ ಮಾಡಿದ್ವಿ, ನೀಟಾಗಿ ವೀಡಿಯೋ ಮಾಡಿದ್ವಿ. ಕಸ್ಟಮರ್ ಮಾಡಿರೋದೆಲ್ಲ ಕಳಿಸ್ಕೊಂಡು ಅದನ್ನೆಲ್ಲ ಕಾಲೇಜ್ ಮಾಡಿ ನಿಮಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ನನಗೆ. ನೋಡಿ, ನಮ್ಮ ಕರ್ನಾಟಕ ಬಾರ್ಡ್ರು ದಾಟ್ತಾಯಿದ್ದೀವಿ. ಸ್ವಲ್ಪ ಬೇಜಾರಾಯ್ತು ಇಲ್ಲಿ,
ಯಾಕೆಂದರೆ ನಮ್ಮ ಕರ್ನಾಟಕ ಬಿಟ್ಟು ಇನ್ನೊಂದು 2 ದಿನ ತಮಿಳ್ನಾಡಲ್ಲಿ ಇರ್ತೀವಿ ಅಂತೇಳಿ ಸ್ವಲ್ಪ ಬೇಜಾರಾದ ಕರ್ನಾಟಕ ನೋಡಿದ ತಕ್ಷಣ ನೋಡಿ ವಿಸಿಟ್ ಅಗೇನ್ ಕರ್ನಾಟಕ ಅನ್ನೋದು ಬೌಂಡ್ರಿ ದಾಟ್ತಿದ್ದಂಗೆ ಒಂಥರ. ಆಮೇಲೆ ಅವರು ತಮಿಳ್ನಾಡು ಅವ್ರದ್ದು ಬಾರ್ಡ್ರ್ ನೋಡ್ತಾ ಇದ್ದಂಗೆ ಒಂಥರ. ಆದರೂ ಒಂಥರ ಅದು ತಮಿಳ್ನಾಡು ಏನು ಬೇರೆ ಅಲ್ವಲ್ಲ, ಅದು ನಮ್ಮ ರಾಜ್ಯನೇ ತಾನೆ, ಅದು ನಮ್ಮ ದೇಶಕ್ಕೆ ಸೇರಿದಿರ್ತಕ್ಕಂಥದ್ದು ತಾನೆ. ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಿದ್ದಾವೆ, ಅದರಲ್ಲಿ ಅದು ಒಂದು ರಾಜ್ಯ. ಅವರು ನಮ್ಮವ್ರ ಥರ ನಮ್ಮ ಥರ ಮನುಷ್ಯರೇ ಅಲ್ವಾ. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮಾತ್ರ ಒಂಥರ ಎದೆ ಜಲ್ ಅಂದ್ಬಿಡ್ದು. ಒಂದು ಸಲ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿದ್ದು, ಆನೆ ಯಾರೂ ಇರಲಿಲ್ಲ, ಎಲ್ಲ ಹತ್ತಿರದಲ್ಲಿ ಫೋಟೋ ತೊಗೊಂಡು ಅಲ್ಲಿ ಕೆರಳಿಸ್ಬಿಟ್ಟು ಹೋಗಿದ್ದಾರೆ ಇವರೆಲ್ಲ. ಇದು ಕೆರಳೈತೆ ನನಗೆ ಗೊತ್ತಿಲ್ಲ, ಹತ್ರದಲ್ಲಿ ಹೋದೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಮಾಮೂಲಿ ರೋಡಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಆನೆನೂ ನೋಡ್ತಾ ಇದೆ, ಅದು ಯಾವಾಗ ಮೂವ್ ಮಾಡ್ತು ಅಂತ ನೋಡ್ಕೊಳ್ಳಿ ಸ್ನೇಹಿತರೆ, ಅದೇ ಜಲ್ ಅನ್ನತ್ತೆ. ಇವಾಗ ನೋಡಿ ಇವಾಗ ಕಸ್ಟಮರ್ ವೀಡಿಯೋ ಮಾಡ್ತಾಯಿದ್ದಾರೆ. ನೋಡು ಕಸ್ಟಮರ್ ವೀಡಿಯೋ ಮಾಡೋದು ಒಳ್ಳೆ ಅಲ್ಲಿಂದ ಮಾಡಿ ನೋಡೋಣ ಏನು ಚುಚ್ಚಿಬಿಡ್ತು ಅಂತ ಅನ್ನಿಸ್ತು ನನಗೆ. ನೋಡಿ ಇವಾಗ ನಮ್ಮ ಮಿರರೆಲ್ಲ ನೋಡಿ ಸೈಲೆಂಟಾಗಿ ಹೋಗ್ಬಿಡ್ತು ಇಲ್ಲಿಂದ. ಅಯ್ಯಪ್ಪ, ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಅಯ್ಯಪ್ಪ, ಅದನ್ನು ವೀಡಿಯೋ ಕಳಿಸ್ಕೊಡ್ತೀನಿ, ನಮ್ಮ ಕಸ್ಟಮರ್ ಮಗಳು ಮಾಡಿದ್ದಾರೆ. ಅದು ನೀಟಾಗಿ ಅಪ್ಪ ಹುಡುಗಿ ಹತ್ರನೇ ಬಂದುಬಿಟ್ಟಿದಂತೆ, ಅದು ಹಿಂದ್ಗಡೆ ಡೋರ್ಲಿದ್ರಲ್ಲ ಅಲ್ಲೇ ಬಂದುಬಿಟ್ಟಿದ್ದಂತೆ. ಹಾಗೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಮತ್ತು ಇಲ್ಲಿ ನೋಡಿ ಇವಾಗ ಎಷ್ಟು ಸೂಪರಾಗಿದೆ ಅಂತಂದರೆ, ಇದನ್ನು ಬಾರ್ಡ್ರ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಮೋಡಗಳೆಲ್ಲ ಒಂಥರ ಇದಾಗಿದೆ. ಅಯ್ಯಪ್ಪ, ಅದನ್ನು ನೋಡೋದಕ್ಕೆ ಒಂದು 2 ಕಣ್ಣು ಸಾಲಲ್ಲ. ಸಾಯಂಕಾಲ 5-5:30 ಈ ಟೈಮಲ್ಲಿ ಹೇಗಿದೆ ಅಂತಂದರೆ ಮಾತ್ರ ಭಾಳ ಸೂಪರು. ಏಕೆಂದರೆ ಎಂತೆಂಥ ವೆದರ್ಗಳಲ್ಲಿ ಇಂಥ ಚಳಿಗಾಲದಲ್ಲಿ ಈ ಥರ ಊಟಿ ಆ ಥರ ಎಲ್ಲ ಹೋಗ್ಬಾರ್ದು ಅನ್ನೋದು ಎಲ್ಲರ ಮನೋಭಾವನೆ. ನಮಗೂ ಅದೇ ಅನ್ನಿಸ್ತು, ಏನಪ್ಪ ಇದು ಈ ಚಳಿಗಾಲದಲ್ಲಿ ಹೆಂಗಪ್ಪ ಹೋಗೋದು ಇಲ್ಲಿಗೆ ಅಂತ ಅನ್ನಿಸ್ತು. ಆದರೆ ಇಲ್ಲಿ ಬಂದಾಗಲೇ ಒಂಥರ ವಿಭಿನ್ನವಾದಂಥ ಒಂದು ಅನುಭವ. ಪಾಪ ವೆದರ್ ಮಾತ್ರ ಭಾಳ ಸೂಪರು. ಅಲ್ಲಿ ಆ ಮೋಡಗಳನ್ನ ನೋಡೋದೇ ಒಂದು ದೊಡ್ಡ ಒಂದಿದು. ನೋಡಿ ಆನೆ ಇತ್ತು, ಅದೊಂದು ಇದು ಮಾಡಿದ್ವಿ. ಹಾಗೆ ಮುಂದೆ ನೋಡಿ, ಮುಂದೆ ಗೂಡ್ಲೂರು ಅಂತ ನಮ್ಗೆ ಅಲ್ಲಿ ಇದಕ್ಕೆ ಬಿಡಲಿ, ಕಲ್ಲಡ್ಡಿ ಘಾಟ್ ಹತ್ರ ಬಿಡಲಿಲ್ಲ ನಮಗೆ ಅಲ್ಲಿ ಹತ್ತೋದಕ್ಕೆ. ಸಾಯಂಕಾಲ ಆಗ್ಬಿಡುತ್ತೆ ಅಂತೇಳಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಗೂಡ್ಲೂರು ಕಡೆಯಿಂದ ಹೋಗ್ಬೇಕಾಗಿತ್ತು. ನನಗಂತೂ ಒಂದು ಆಸೆ, ಅಲ್ಲೇ ಮೇಲೆ ಕಲ್ಲಟ್ಟಿ ಹತ್ರ ಹೋಗ್ಬಿಡೋಣ ಅಂಥೇಳಿ. ಕಸ್ಟಮರ್ಗೂ ಸ್ವಲ್ಪ ಬೇಗ ಹೋಗುತ್ತಲ್ವ ಅಂಥೇಳಿ ಹಿಂಗೆ ಹೋಗ್ಬಿಡೋಣ ಅಂಥೇಳಿ ನಾನು ಮಾಡೋದಕ್ಕೆ ಅಲ್ಲಿ ಬಿಡಲಿಲ್ಲ ಅವರು. ಆಮೇಲೆ ಗೂಡ್ಲೂರು ಹತ್ರ ಹೋಗುವಾಗ ಈ ಸೀನರಿ ಸಿಕ್ತು ಸ್ನೇಹಿತರೆ. 2 ನಿಮಿಷ ಕ್ಯಾಚ್ ಮಾಡೋದನ್ನು ಮಾತ್ರ ಇದಕ್ಕೆ 2 ಕಣ್ಣು ನೋಡೋದಕ್ಕೆ ಸಾಲಲ್ಲ. ಇದಕ್ಕೆ ರಿಯಲ್ಲಾಗೆ ನೋಡಬೇಕಿದ್ದದೆಲ್ಲ. ಇದೊಂದೆಲ್ಲ ಒಂಥರ ನೋಡ್ತಿದ್ರೇ ಒಂಥರ ಏನಪ್ಪ, ಒಂದು ಸ್ವರ್ಗಕ್ಕೆ 2 ಗೇಣು ಅಂತ ಹೇಳ್ತಾರೆ, ಹಾಗೆ 2 ಗೇಣಲ್ಲ, ಸಿಕ್ಕಿದ್ರೆ ಹತ್ಕೊಂಡು ಹೋಗ್ಬಿಡೋಣ ಆ ಥರ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಮಳೆ. ಗೂಡ್ಲೂರು ಎಂಟ್ರಿ ಆದ್ವಿ. ಆ ಮಳೆಯಲ್ಲಿ ಹೆಂಗಪ್ಪ ಗಾಡಿ ಓಡಿಸೋದು ಅನ್ನೋದು. ಯಾಕೆಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಅದು ಬೇರೆ ಅವರು ಮೈನಲ್ಲಿ ಫೋನ್ ಮಾಡ್ತಿದ್ರು, ಇನ್ನೂ ತಲುಪಿಲ್ವಾ ಅಂತೇಳಿ. ಯಾಕೆಂದರೆ ಅವ್ರು ಇಪ್ಪತ್ತು ಫಾರೆಸ್ಟ್ ಒಳಗಡೆ ರೇಂಜಲ್ಲಿ ಇತ್ತಲ್ಲ, ನೆಟ್ವರ್ಕ್ ಇರಲಿಲ್ಲ, ಫೋನ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಬೇಗ ಹೋಗ್ಬಿಡೋಣ ಅಂಥೇಳಿ ಫಾಸ್ಟಾಗಿ ಹೊಡ್ಕೊಂಡು ಹೋಗ್ತಾಯಿದ್ದೆ. ಏನು ಮಿನಿಮಮ್ ಸ್ಪೀಡಲ್ಲಿ ಹೋಗ್ಬೇಕಲ್ಲ, ನಮಗೆ ಗೂಡ್ಲೂರು ಎಂಟ್ರಿ ಆಗಿದ್ವಲ್ಲ. ಆಮೇಲೆ ಟೀ ಕುಡಿಯೋಣ ಅಂತ ಬೇರೆ ಹೇಳ್ತಾರೆ ಕಸ್ಟಮರ್ ಪಾಪ. ಆಯಿತು, ಅಲ್ಲಿ ಹಾಕ್ತೀನಿ ಸರ್, ಒಂದು ಉಡುಪಿ ಹೋಟೆಲ್ ಇದೆ ಲಾಸ್ಟಲ್ಲಿ, ಉಡುಪಿ ಹೋಟೆಲ್ ಹಾಕ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಟೀ ಕಾಫಿ ಕುಡಿಯೋಣ ಅಂತೇಳಿ ಬಂದ್ಬಿಟ್ಟು ಅಲ್ಲಿ ಹೋಗಿ ಲಾಸ್ಟಲ್ಲಿ ಇನ್ನೇನು ಗೂಡ್ಲೂರು ಎಂಡಲ್ಲಿ ಸಿಗುತ್ತೆ ಉಡುಪಿ ಹೋಟೆಲ್. ಅಲ್ಲಿ ಕುಡಿದ್ವಿ, ಅಲ್ಲಿ ಬರುತ್ತೆ ನೋಡಿ ಇನ್ನೇನು. ಮಳೆ ಮಾತ್ರ ಸರಿಯಾಗಿ ಹೊಡಿತು ನೋಡಿ. ವೈಫರ್ ಎಷ್ಟು ಸ್ಪೀಡಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಒಟ್ಟಲ್ಲಿ ನಮಗೆ ಟ್ರಾಫಿಕ್ ಇಲ್ಲ ಅಷ್ಟೇ. ವೀಕೆಂಡ್ ಇಲ್ಲದೇ ಇರೋದ್ರಿಂದ ಟ್ರಾಫಿಕ್ ಇಲ್ಲ. ಆದರೂ ರಜಾ ಐತಿ ಇವತ್ತು. ಭಿನ್ನವಾದಂಥ ಒಂದು ಅನುಭವ. ಹಾಗೆ ಅಲ್ಲಿ ಆನೆ ಏನು ನಮಗೆ ಗಾಡಿಗೆ ಗುದ್ದುಬಿಡ್ತು ಅನ್ನೋ ಥರ ನನಗೆ ಭಯ ಆಗೋಯ್ತಪ್ಪ. ನನಗಂತ ಎದೆ ಜಲ್ಲ ಅಂದ್ಬಿಡ್ತು, ಯಾಕೆಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅದು. ಅಪ್ಪ, ಇನ್ನೊಂದು ಸಲ ಆ ಥರ ಪ್ರಾಣಿಗಳನ್ನ ಒಂಥರ ಏನು ಕೆರಳಿಸ್ಬಾರ್ದು ಅನ್ನೋ ಒಂದು ಮನೋಭಾವನೆ, ಒಂದೊಂಥರ ಇದು ಒಂಥರ ಆಗೋಯ್ತು ನನಗಂತೂ.
ದಯವಿಟ್ಟು ಕ್ಷಮಿಸಿ. ನಾನೇನು ಮಾಡಲಿಲ್ಲ, ಯಾಕೆಂದರೆ 2-3 ಗಾಡಿ ಮುಂದೆನೇ ಇತ್ತು. ಆಗ ಅವರು ಸ್ವಲ್ಪ ಕೆರಳಿಸಿದ್ದಾರೆ. ಹಾಗೆ ಅಲ್ಲಿ ಕಾಫಿ ಟೀ ಕುಡಿದ್ವಿ ಅಲ್ಲಿ ಇದರಲ್ಲಿ. ಅಲ್ಲಿಂದ ಕುಡಿದು ಫಾಸ್ಟಾಗಿ ಓಡಿಸ್ಕೊಂಡು ಹೋಗೋಣ ಅಂತೇಳಿ ಫಾಸ್ಟಾಗಿ ಖಾಲಿ ಇತ್ತು ರೋಡು. ಮಾಮೂಲಿ ಮನ್ಸೂರಿ ಇನ್ನೇನು ಓಡ್ಸೋಕ್ಕಾಗತ್ತಲ್ಲಿ, ಮಳೆ ಬಂತು. ಅದರಿಂದ ಸ್ವಲ್ಪ ಸ್ಪೀಡಾಗಿ ಹೋದೆ, ಬೇಗ ರೀಚ್ ಮಾಡೋಣ ನಮ್ಮ ಒಂದು ಹೋಟೆಲ್ನ ಅಂತೇಳಿ. ಹತ್ತತ್ರ ಸ್ನೇಹಿತರೆ, ಇದು ಆಲ್ರೆಡಿ ಊಟಿ ಬರ್ತಾಯಿದ್ದೀವಿ. ಆಲ್ರೆಡಿ ಏನು ಬಂತು, ಇನ್ನೊಂದು 10 ನಿಮಿಷದಲ್ಲಿ ನಾವು 20 ನಿಮಿಷ ಇತ್ತು ಒಂದು ವಿಚಿತ್ರ, ಒಂದು ಒಂಥರ ಹೊಸ ಥರ ಒಂದು ಅನುಭವ ಇವತ್ತು ನನಗೆ. ಅದರಿಂದ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿದೆ ಸ್ನೇಹಿತರೆ. ಹಾಗಾಗಿ ಇವಾಗ ಇನ್ನೇನು ಇದು ಕ್ಲೋಸ್ ಆಗುತ್ತೆ, ನಾನು ಊಟನ್ನು ಸೇರ್ತೀವಿ. ಅದರಲ್ಲಿ ವಾಯ್ಸ್ ಕ್ಲಿಪ್ಪೆಲ್ಲ ಹಾಕಿ ನಾನು ಕ್ಲೋಸ್ ಮಾಡಿದ್ದೀನಿ. ಹಾಗೆ ಇವತ್ತು ಹೋಟ್ಲಿಗೆ ನಾವು ಆಲ್ಟ್ ಆಗಿಬಿಟ್ಟು ಬೆಳಗ್ಗೆ ಅವರು ಟಾಯ್ ಟ್ರೈನ್ ಇದೆ 9 ಗಂಟೆಗೆ. ಅವ್ರನ್ನ ಟ್ರೈನಲ್ಲಿ ಬಿಟ್ಬಿಟ್ಟು ನಾನು ಖಾಲಿ ಕುನ್ನೂರು ಗಂಟೆ ಬರ್ತಾಯಿರ್ತೀನಿ. ಅಲ್ಲಿ ನಿಮ್ಮ ಜೊತೆ ವೀಡಿಯೋದಲ್ಲಿ ಹಂಚ್ಕೊತಾ ಇರ್ತೀನಿ ಪ್ರತಿಯೊಂದು ಒಂದು ಅನುಭವಗಳು ಇವೆಲ್ಲ. ಯಾಕೆಂದರೆ ಇದು ಈ ಕ್ಷಣ ನಾವು ಕಳೀತಾ ಇದ್ದೀವಲ್ಲ, ಬಹಳ ಒಂದು ಏನಾದರೂ ಆಗಲಿ ನಮ್ಮ ಒಂದು ಈ ಸಮಯನ ಒಂದು ಸಂತೋಷವಾಗಿ ಕಳಿಬೇಕು ಸ್ನೇಹಿತರೆ. ಇದರಲ್ಲಿ ಸಿಗ್ತಕ್ಕಂಥ ಒಂದೊಂದು ಕ್ಷಣನೂ ಎಷ್ಟು ಸಂತೋಷವಾಗಿ ನಾವು ಕಳಿಬೇಕು ಅಂತಂದರೆ, ಒಬ್ಬ ನಾವು ಮಲಗಿದ್ರೂ ಕೂಡ ನಾನು ಸುಳ್ಳು ಹೇಳ್ತಿಲ್ಲ, ನಾನು ಮಲಗಿದ್ರೂ ಕೂಡ ಭಾಳ ಸಂತೋಷವಾಗಿ ಮಲಗಿರ್ತೀನಿ. ಆ ಥರ ಒಂದು ಸಂತೋಷವಾಗಿ ಕಳಿಬೇಕು ಪ್ರತಿಯೊಂದು ಕ್ಷಣನೂ ಅಂಥೇಳಿ ಒಂದು ಜಾಲಿ ಲೈಫ್. ಅದರಿಂದ ಒಂಥರ ವೀಡಿಯೋ ಮಾಡೋಣ ಅಂಥೇಳಿ ನಿಮಗೆಲ್ಲ ವೀಡಿಯೋ ಮಾಡಿ ಇವಾಗ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಆಯಿತು, ಇಷ್ಟೊತ್ತು ಅಪ್ಲೋಡ್ ಮಾಡಿದ್ದೆಲ್ಲ ಆಯಿತು. ಇದು 2-3 ದಿನದಲ್ಲಿ ಕಲ್ತಿರೋದು ಅಷ್ಟೇ. ಇದು ಫಸ್ಟೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಅಷ್ಟಾಗಿ ಕೊಯಮತ್ತೂರದು ಅಷ್ಟಾಗಿ ಒಂದು ಇದು ಎಡಿಟಿಂಗ್ ಆಗಿಲ್ಲ. ಇದರಲ್ಲಿ ಆದಷ್ಟು ಸ್ವಲ್ಪ ಒಂದು ಎಫರ್ಟ್ ಹಾಕಿ ಎಡಿಟಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮಳೆ ಸ್ವಲ್ಪ ಕಡಿಮೆ ಆಯಿತು. ಊಟಿ ಹತ್ರ ಬರ್ತಾರೆ. शूटिंग स्पॉट है इधर। मेरे ख्याल गया अभी वही था। नहीं इधर नहीं, वो ऊटी में सिटी का नज़दीक में। अच्छा, सिटी के एंट्रेंस में। ಆಮೇಲೆ ಒಂದು ಕಡೆ ಸ್ಲೈಡಿಂಗ್ ಬೇರೆ ಆಗಿದ್ದಲ್ಲಿ ನೋಡಿದರೆ ವಿಡಿಯೋ ಅನ್ಕೋತೀನಿ. ಸ್ಲೋ ಮಾಡಿದ್ರೆ ಒಂದು ಕಡೆ ಸ್ಲೈಡ್ ವಾಟರ್ ಫಾಲ್ಸ್. ಇಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಣ್ಣು ಸ್ವಲ್ಪ ಕುಸಿತಾಗಿದೆ ಬೆಟ್ಟದಲ್ಲಿ, ರೋಡ್ಗೆ ಬಂದ್ಬಿಟ್ಟಿದೆ ಸ್ವಲ್ಪ. ಇಲ್ಲೇ ಅನ್ಕೊಂತೀನಿ ಸವಾ ಗಂಟೆ. ಅದು ಆಗೋಗಿದೆ ಏನೋ, ಇದೇ ಟೈಮಲ್ಲಿ ಅದು ಬರುತ್ತೆ. ಅದು इस तरह के एयरपोर्ट बैठे एक अभी मुड़ा है। छोटे मोटे तो बेचारा दिखाते ही नहीं है क्या। ಆಗಲಿ ಕಸ್ಟಮರ್ ಹತ್ರ ಎಲ್ಲರೂ ಮಾತಾಡ್ಕೊಂಡು ಬಂದ್ವಿ. ಪಾಪ ಅವ್ರಿಗೂ ಒಂದು ಕುತೂಹಲ, ಇಷ್ಟೊಂದು ಲೇಟ್ ಆಗೋಯ್ತು ಮಳೆ ಆದರೂ ಅಂತ ಅವ್ರಿಗೇನು ಭಯ ಇಲ್ಲ, ಭಯ ಅನ್ನಿಸ್ಲಿಲ್ಲ. ಆದ್ರೂ ಯಾಕೆಂದರೆ ಹೊರಗಡೆ ಬಂದಿರೋದು ನಾನು ಹಾಗೂ ಹೇಳಿದೆ, ಏನು ಹೆದರ್ಕೊಂಬೇಡಿ ಸರ್ ದಯವಿಟ್ಟು, ಯಾಕೆಂದರೆ ಇದೊಂದು ಇದು ರೋಡ್ನಲ್ಲಿ ಯಾವಾಗಲೂ ರೋಡ್ ಇದ್ದೇ ಇರ್ತದೆ. ಅವಾಗ ಅವರೇ ಇಲ್ಲ ನಾವೇನು ಹೆದರ್ಕೊಳ್ಳಲ್ಲ ಅಂತ ಇದು ಮಾಡೋದು. ನಮಗೊಂಥರ ಆದರೆ ನನಗೆ ಸ್ವಲ್ಪ ಭಯ ಆಗಿತ್ತು ಈ ಮಳೆ ಬರುವಾಗ ಟೈಮಲ್ಲಿ. ಏಕೆಂದರೆ ಅದು ನೀನು ಗೂಡ್ಲು ದಾಟಿ ಮುಂದೆ ಬರ್ತಾಯಿದ್ದೆ ಹಂಗೆ ಅಲ್ಲಿ ಮಳೆ ಸ್ವಲ್ಪ ಜೋರಾಗೋಯ್ತಲ್ಲ, ಆವಾಗಲೇ ಸ್ವಲ್ಪ ಭಯ ಆಗಿಬಿಟ್ಟಿತ್ತು ನನಗೆ.
ಗೊತ್ತಿಲ್ಲ ಸ್ನೇಹಿತರೆ, ಅದು ಮಣ್ಣು ಕುಸ್ತಿದೆ. ಆದರೆ ನಾನು ಅದೇ ನೋಡ್ತಾ ಇದ್ದೀನಿ ಎಲ್ಲಿ ಅದಾಗಿರೋದು ಅಂತೇಳಿ, ಕಾಣಿಸ್ತಾನೆ ಇಲ್ಲ ನನಗೆ. ಇಲ್ಲಿ ಮಾತ್ರ ಏನಪ್ಪ ಇನ್ನೂ ಸಿಕ್ಲಿಲ್ವಲ್ಲ ಅನ್ನೋದೊಂದು ಅದೇ ಸ್ವಲ್ಪ ಭಯ ಆಗಿದ್ದು ನನಗೂ ಅಲ್ಲಿ ಆ ಜಾಗದಲ್ಲಿ. ಏಕೆಂದರೆ ನಾವು ಯಾವತ್ತೂ ಭಯ ಪಟ್ಕೊಂಬಾರ್ದು ಸ್ನೇಹಿತರೆ. ಯಾಕೆಂದರೆ ನಾವು ಒಂಥರ ಸೈನಿಕರ ಥರ ನಾವು ಕೆಲಸ ಮಾಡೋದು. ಯಾಕೆಂದರೆ ಸ್ನೇಹಿತರು ಹೋಲಿಸ್ಕೋಬಾರ್ದು ನಾವು, ಇದಲ್ಲ. ಯಾಕೆಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದರೆ, ಸೈನಿಕರು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋದಿಲ್ಲ, ಮುನ್ನುಗ್ತಾ ಇರ್ತಾರೆ ಪ್ರತಿಯೊಂದಕ್ಕೂ. ಅದೇ ರೀತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಭಯ ಆದ್ರೂ ಕೂಡ ನಮ್ಮ ಕಸ್ಟಮರ್ಗೆ ಎದುರಿಸ್ಬಾರ್ದು ನಾವು. ಅದರಿಂದ ನನಗೊಂದು ಸಲ ಭಯ ಆಯಿತು ಆ ಟೈಮ್ನಲ್ಲಿ. ಅದಕ್ಕೋಸ್ಕರ ಅದೊಂದು ಸೈನಿಕರು ಅನ್ನೋದೊಂದು ಮಾತು ನಾನು ಬಳಸಬೇಕಾಗಿತ್ತು. ಅದೇ ಹೇಳ್ತಾ ಅದು ನೋಡ್ತಾನೆ ಒಂಥರ ಇದೊಂದು ಡೈಲಾಗ್ ನೆನಪಾಗಿತ್ತು ನನಗೆ. ರಾಜ್ಯ ಗೆಲ್ಲಬೇಕು, ರಾಜ ಆಗಬೇಕು ಅನ್ನೋ ಆಸೆ ಇದ್ದರೆ, ರಾಜ್ಯನಿಗೆಲ್ಲ ತಾಕತ್ತು, ರಾಜ ಆಗಬೇಕು ಅನ್ನೋ ಆಸೆ ಇದ್ದರೆ ಯುದ್ಧ ಮಾಡೋಕ್ಕೆ ಅಂತ ರಾಜ್ಯ ಗೆಲ್ಲಬೇಕು ಅನ್ನೋ ಡೈಲಾಗ್ ನೆನಪಾಯಿತು. ಅದೇ ಹೇಳೋಣ ಅನ್ನಿಸ್ತು, ಅದಕ್ಕೆ ಹೇಳಿದೆ ನಾನು. ಆದರೆ ಅದು ಯಾರು ಹೇಳಿದ್ದಾರೆ, ಅದು ಯಾರು ಬರೆದಿದ್ದಾರೆ, ದಯವಿಟ್ಟು ಅದನ್ನು ಮಾತ್ರ ಕೇಳ್ಕೊಬೋಗ್ಬೇಡಿ ಆಯಿತಾ. ಅದೊಂದು ಡೈಲಾಗ್ ನಮಗೆ ಇಷ್ಟ ಆಗಿತ್ತು, ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಅದನ್ನು ಹೇಳಿದ್ದೀನಿ ಅಷ್ಟೇ. ನಾವು ಚಾಲಕರು ಯಾವುದೇ ಕಾರಣಕ್ಕೂ ಸೈನಿಕರ ಥರ ಎದೆ ಗಟ್ಟಿ ಇಟ್ಕೊಂಡು ನಾವು ಮುಂದೆ ನಿಂತ್ಕೊಂಡು ಸಾಗಬೇಕು ಯಾವತ್ತೂ. ಆ ಒಂದು ವಿಚಾರಕ್ಕೋಸ್ಕರ ಅದನ್ನು ಹೇಳಬೇಕು ಅನ್ನೋ ಆಸೆ ಇತ್ತು, ಅದಕ್ಕೋಸ್ಕರ ಹೇಳಿದೆ ಸ್ನೇಹಿತರೆ. ನೋಡಿ ಇನ್ನೂ ನಮಗೆ ತಲುಪಿಲ್ಲ. ನೋಡಿ ಇಲ್ಲೇ ಸ್ನೇಹಿತರೆ, ಮೋಟ್ಲಿ ಅಲ್ಲೇ ಗುಡ್ಡ ಕುಸಿದ ಅಲ್ಲಲ್ಲ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಆಗಿದೆ, ಗುಡ್ಡ ಕುಸ್ತಿದೆ ಒಂದು ಸ್ವಲ್ಪ ಅಷ್ಟೇ. ಭಯ ಪಡೋದೇನಿಲ್ಲ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಗುಡ್ಡ ಕುಸ್ತಿದೆ ಅಷ್ಟೇ. ಇದ್ರ ಮಧ್ಯದಲ್ಲಿ ಕಸ್ಟಮರ್ ಕೂಡ ಮಾತಾಡಿದ್ದಾರೆ, ನಂದು ಓವರ್ಲ್ಯಾಪ್ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ಇಲ್ಲೇ ಹಿಂದೆನೆ ಅಲ್ಲೇ ಸ್ವಲ್ಪ ಮಣ್ಣು ಕುಸ್ತಿದೆ. ಗಾಡಿ ಇಲ್ಲ, ಹಿಂದೆನೂ ಗಾಡಿ ಇಲ್ಲ, ಮುಂದೆನೂ ಗಾಡಿ ಇಲ್ಲ, ನಾರ್ಮಲಾಗಿತ್ತು. ಆಮೇಲೆ ರೋಡ್ಗಳೆಲ್ಲ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಲಾಸ್ಟ್ ಟೈಮ್ ಬಂದಾಗ ಒಂದು 6 ತಿಂಗಳಿಂದ ಬಂದಿದ್ದು ನಾನು, ಇವರು ಶ್ರುತಿ ಮೇಡಮ್ ಕರ್ಕೊಂಡು, ಅವರು ಮತ್ತು ಅವ್ರ ಫ್ಯಾಮಿಲಿ ಕರ್ಕೊಂಡು ಬಂದಾಗ ಅಷ್ಟು 6 ತಿಂಗಳಾಗಿತ್ತು. ಅವಾಗಿನ್ನೂ ರೋಡ್ ಮಾಡ್ತಾಯಿದ್ರು, ಇನ್ನೂ ಮಾಡಿರಲಿಲ್ಲ ರೋಡು. ಅಂದರೆ ಇವಾಗ ಮಾತ್ರ ರೋಡು ಮಾತ್ರ ಚೆನ್ನಾಗಿದೆ. ಮಾತ್ರ ಗೂಡ್ಲೂರು ರೋಡು ಅಂತ ಬರ್ಬೋದು. ನೋಡಿ ಇಲ್ಲಿ ಗುಡ್ಡ ಅಲ್ಲಿಂದ ಸಿಕ್ಕಿರಲಿಲ್ಲ, ಇಲ್ಲಿ ಸಿಕ್ಕಿದೆ ನೋಡಿ. ಅಲ್ಲಿ ಸ್ವಲ್ಪ ಆ ಜಾಗದಲ್ಲಿ ಸ್ವಲ್ಪ ಮಣ್ಣು ಕುಸ್ತಿದೆ ಅಲ್ಲಿ. ಹಾಗೆ 6 ತಿಂಗಳ ಹಿಂದೆ ನಾವು ಬಂದಿದ್ದು. ಅವಾಗಂತೂ ರೋಡು ಅಂತ ಏನಿಲ್ಲ, ಎಲ್ಲ ಕೆಲಸ ಅಗಲ ಮಾಡ್ತಿದ್ರು, ಕೆಲಸ ನಡೀತಾ ಇತ್ತು. ಇವಾಗ ಆದಷ್ಟು ಎಲ್ಲ ಕೆಲಸಗಳೆಲ್ಲ ಮುಗಿಸಿದ್ದಾರೆ. ರೋಡ್ ಮಾತ್ರ ಭಾಳ ಅಗಲ ಇದೆ ಮತ್ತು ಫಾಸ್ಟಾಗಿ ಕೂಡ ಮಾಮೂಲಿ ಸ್ಪೀಡ್ನಲ್ಲೇ ಹೋಗಿ ಚೆನ್ನಾಗಿದೆ ರೋಡ್. ಇವಾಗ ಕಲ್ಲಟ್ಟಿ ಘಾಟಿಂದ ಹತ್ಸ್ಕೊಂಬರೋದಕ್ಕಿಂತ ಇಲ್ಲಿ ಗೂಡ್ಲೂರು ಕಡೆಯಿಂದ ಬಂದರೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ನೀವೇನಾದ್ರು ಬರೋದಿದ್ರೆ ಕಲ್ಲಟ್ಟಿ ಘಾಟು ಬೇಡಪ್ಪ, ನಾನು ಹತ್ಸೋದಕ್ಕಾಗಲ್ಲ, ನನಗೆ ಭಯ. ಆಮೇಲೆ ಗಾಡಿ ಎಷ್ಟು ಮಸ್ಟ್ ಏನಾಗುತ್ತೆ ಅನ್ನೋದು ಯಾರಿಗಾರು ಭಯ ಇತ್ತು ಅಂತಂದರೆ ಗೂಡ್ಲೂರು ಮೇಲೆ ಬನ್ನಿ. ರೋಡ್ ಮಾತ್ರ ಸೂಪರ್ ಮಸ್ತ್ ವಂಡರ್ಫುಲ್ ಆಗಿದೆ, ಚೆನ್ನಾಗಿದೆ ಮಾತ್ರ ರೋಡು, ಚೆನ್ನಾಗಿ ಮಾಡಿದ್ದಾರೆ. ತಮಿಳ್ನಾಡು ಗೌರ್ಮೆಂಟ್ ರೋಡು.
ಇನ್ನೇನು ಬೋಟಿಂಗ್ ಎಲ್ಲ ಸಿಗುತ್ತೆ, ಇನ್ನೇನು ಶೂಟಿಂಗ್ ಸ್ಪಾಟು, ಪೈಕಾರ ವಾಟರ್ ಬೋಟು ಅದೆಲ್ಲ ಸಿಗುತ್ತೆ. ತುಂಬ ಇದು ನೋಡ್ತಾರೆ ಇನ್ನೂ ಟೈಮ್ ಇದೆ ಅಂತಂದರೆ ಒಂದು ಹಾಡು ಹೇಳೋಣ ಅಂತ ಅನ್ನಿಸ್ತಿದೆ ಸ್ನೇಹಿತರೆ. ಅಣ್ಣವರ ಹಾಡು ಎಷ್ಟು ಬರುತ್ತೆ ಅಷ್ಟು ಹೇಳ್ತೀವಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ನಾವಾಡುವ ನುಡಿ ಕನ್ನಡ ನುಡಿ. ಜಾಸ್ತಿ ಬರಲ್ಲ, ಸಾಕು ಸುಮ್ಮನೆ ಆಮೇಲೆ ಬೈತಾರೆ ಆಮೇಲೆ. ಇನ್ನೂ ಸ್ವಲ್ಪ ಬರ್ತಾರೆ, ಅದರಿಂದ ಡೈಲಾಗ್ ಹೇಳ್ಬಿಡೋಣ ಅಣ್ಣವ್ರದ್ದು. ಏನಪ್ಪ ಅರ್ಥ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡು ನನ್ನ ಗೆಲ್ಲಲಾರೆ, ಈಗ ಆ ಶಕ್ತಿನೇ ನೆಲ್ಲಿಲ್ಲ, ಪರಮ ಪತಿರುವಂತ ನಿಂದಿಸಲಿಲ್ಲ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ನಿನ್ನ ಪಾಪದ ಊಟೆ ಎಗಲೋಗ್ತಿದೆ. ಎತ್ತು ನಿನ್ನ ಗಾಂಡಿವು ಹೂಡು, ಪರಮೇಶ್ವರನ ಕೊಟ್ಟ ಹಾನಿನ ಪಾಶುಪ್ರಕಾಶ, ಶಿವನನ್ನು ಗೆದ್ದ ನಿಮ್ಮ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಇವೆಲ್ಲ ಸ್ವಲ್ಪ ಅಲ್ಲಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡೋದು, ಸ್ವಲ್ಪ ನಾಳೆಗೆಲ್ಲ ನೀಟಾಗಿ ಹೊರಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅಣ್ಣವ್ರ ಡೈಲಾಗು, ಅಣ್ಣವ್ರ ಹಾಡು ಅಂತಂದರೆ ಸ್ವಲ್ಪ ಸ್ವಲ್ಪ ಎಲ್ಲ ಚೆನ್ನಾಗಿ ಏನು ಮಾಡೋದು ನಮ್ಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿದ್ದೀವಿ. ದಯವಿಟ್ಟು ಯಾರು ಅನ್ನೋದು ಭಾವಿಸ್ಬೇಕು, ದಯವಿಟ್ಟು ಕ್ಷಮಿಸಿ, ತಲೆ ಬಾಗ್ತೀನಿ. ವಿಲೇಜ್ ಕ್ರಾಸ್ ಹೋಗಿ ಅವ್ರಿಗೆ ವಿಲೇಜ್ ದೂರದಲ್ಲಿದ್ದೀನಿ. ಗಾಡಿ ಚಲ್ತಾರೆ. ಹಾಂ ಹಾಂ ನೋಡಿ ಸ್ನೇಹಿತರೆ, ಕೊನೆಗೂ ಬಂದು ತಲುಪಿದ್ವಿ. ಎಷ್ಟಾಯಿತು ಟೈಮಿಗೆ? 9:30. ಬೋಗನ್ವಿಲ್ಲ ಬಂದು ತಲುಪಿದ್ವಿ. 1-2 ನಿಮಿಷ.